ನಮಸ್ಕಾರ. ಎಲ್ರೂ ಕಾಯ್ತಿದ್ದ ಸ್ಕ್ವಿಡ್ ಗೇಮ್ ಸೀಸನ್ 3 ಕೊನೆಗೂ ಬಂದಿದೆ. ಜೂನ್ 27, 2025ಗೆ ರಿಲೀಸ್ ಆಗಿದೆ. ಹೌದು, ಬಂದಾಗಿಂದ ಇದರ ಬಗ್ಗೆನೇ ಮಾತು ವಿಮರ್ಶೆಗಳ ಸುರಿಮಳೆನೇ ಇದೆ. ಅದ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಅಂದ್ರೆ ಈ ವಿಮರ್ಶೆಗಳೆಲ್ಲ ಏನ್ ಹೇಳ್ತಿವೆ, ಈ ಕೊನೆಯ ಸೀಸನ್ನ ಒಳನೋಟಗಳೇನು? ಖಂಡಿತ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ ಗೊತ್ತಾ. ಕಥೆಯಂತೂ ನಿಮ್ಮೆಲ್ಲರ ನೆಚ್ಚಿನ ಆಟಗಾರ 456 ಸಿಯಾಂಗ್ ಗೀಹುನ್ ಸುತ್ತಾನೆ ಸುತ್ತುತ್ತೆ. ಹೌದು, ಗೀಹುನ್ ಆತ ಈ ಸರಿ ವಾಪಸ್ ಬಂದಿರೋದೇ ಬೇರೆ ಉದ್ದೇಶದಿಂದ. ಆ ಇಡೀ ಗೇಮ್ ಸಿಸ್ಟಮ್ ಅನ್ನ ಒಳಗಿನಿಂದ ನಾಶ ಮಾಡಬೇಕು, ಸೇಡು ತೀರಿಸ್ಕೋಬೇಕು ಅಂತ. ಓ, ಅಂದ್ರೆ ಈ ಸರಿ ಅವನ ಪಾತ್ರ ಇನ್ನೂ ತೀವ್ರವಾಗಿರುತ್ತಾ? ಖಂಡಿತ. ಜೊತೆಗೆ ನೋಯೂಲ್ ಮತ್ತೆ ಡಿಟೆಕ್ಟಿವ್ ಜುನ್ಹೋ, ಆ ಫ್ರಂಟ್ ಮ್ಯಾನ್, ಇವೆಲ್ಲ ವಾಪಸ್ ಬಂದಿದ್ದಾರೆ. ಈ 6 ಎಪಿಸೋಡ್ಗಳಲ್ಲಿ ಅವ್ರ ಪಾತ್ರನೂ ಮುಖ್ಯವಾಗಿದೆ. ಸರಿ, ಗೀಹುನ್ ಕಥೆ ರೋಚಕವಾಗಿರುತ್ತೆ ಅನ್ನೋ ಸೂಚನೆ ಇದೆ. ಆದ್ರೆ ಈ ಸೀಸನ್ನ ಹೈಲೈಟ್ ಅಂದ್ರೆ ಆಟಗಳಲ್ವಾ? ಹೊಸ ಆಟಗಳ ಬಗ್ಗೆ ಏನು ಹೇಳ್ತಿದ್ದಾರೆ ವಿಮರ್ಶಕರು? ಆಟಗಳ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಿದೆ. ಈ ಸಲದ ಸವಾಲುಗಳು ಇನ್ನೂ ದೊಡ್ಡವು ಮತ್ತೆ ಇನ್ನೂ ಕರಾಳವಾಗಿವೆ ಅಂತ ಸಾಮಾನ್ಯ ಅಭಿಪ್ರಾಯ. ಹೌದಾ? ಹೌದು. ಉದಾಹರಣೆಗೆ ಹೈಡ್ ಅಂಡ್ ಸೀಕ್ ಇದೆಯಲ್ಲ, ಅದಕ್ಕೆ ಒಂದು ಭಯಾನಕ ಟ್ವಿಸ್ಟ್ ಕೊಟ್ಟಿದಾರಂತೆ. ಅದನ್ನಂತೂ ಹಲವರು ಸೀಸನ್ನ ಬೆಸ್ಟ್ ಪಾರ್ಟ್ ಅಂತ ಹೇಳ್ತಿದ್ದಾರೆ. ಓ, ಇಂಟ್ರೆಸ್ಟಿಂಗ್. ಆಮೇಲೆ ಸೇತುವೆ ಮೇಲೆ ಜಂಪ್ ರೋಪ್, ಅಬ್ಬಾ, ಅದು ಕೂಡ ಸಖತ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಅಂತಾರೆ. ಆದರೆ ಒಂದು ಸಮಸ್ಯೆನೂ ಇದೆ. ಏನದು? ಕೆಲವು ಆಟಗಳಲ್ಲಿನ ಕ್ರೌರ್ಯ ಸ್ವಲ್ಪ ಏನೋ ಅತಿಯಾಯಿತು ಅಂತ ಕೆಲವರ ವಾದ. ಕೇವಲ ಶಾಕ್ ವ್ಯಾಲ್ಯೂಗೋಸ್ಕರ ಮಾಡಿದ ಹಾಗೆ ಇದೆ ಅನ್ನೋ ಟೀಕೆನೂ ಇದೆ. ಕ್ರೌರ್ಯದ ಬಗ್ಗೆ ಮಾತು ಇದ್ದೇ ಇರುತ್ತೆ ಸ್ಕ್ವಿಡ್ ಗೇಮ್ ಅಂದ್ರೆ. ಸರಿ, ಇನ್ನು ಪಾತ್ರವರ್ಗದ ನಟನೆ ಬಗ್ಗೆ, ಮುಖ್ಯವಾಗಿ ಲೀ ಜಂಗ್-ಜೆ ಗೀಹುನ್ನಾಗಿ. ಆ ವಿಷಯದಲ್ಲಿ ಬಹುತೇಕ ಎಲ್ಲರೂ ಒಪ್ಪೋದು ಒಂದೇ. ಲೀ ಜಂಗ್-ಜೆ ಅವರ ನಟನೆ ಅದ್ಭುತವಾಗಿದೆ ಅಂತ. ಗೀಹುನ್ ಪಾತ್ರದ ಆ ನೋವು, ಹತಾಶೆ, ಆ ನೈತಿಕ ಗೊಂದಲಗಳನ್ನ ತುಂಬಾನೇ ಅಂದ್ರೆ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಹೌದು, ಅವರ ನಟನೆ ಬಗ್ಗೆ ಮೊದಲ ಸೀಸನ್ನಿಂದಲೂ ಒಳ್ಳೆ ಅಭಿಪ್ರಾಯ ಇತ್ತು. ನಿಜ. ಇನ್ನು ನೂಯುಲ್ ಮತ್ತು ಜುನ್ಹೋ ಪಾತ್ರಗಳಿಗೂ ತಮ್ಮದೇ ಆದ ಕಥಾ ಎಳೆಗಳಿವೆ. ಆದ್ರೆ ಡಿಟೆಕ್ಟಿವ್ ಜುನ್ಹೋ ಕಥೆ ಇದೆಯಲ್ಲ, ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬಳಸ್ಕೊಳ್ಬಹುದಿತ್ತು ಅನ್ನೋ ಮಾತು ಕೇಳಿ ಬರ್ತಿದೆ. ಸ್ವಲ್ಪ ಅಪೂರ್ಣ ಅನ್ಸತ್ತೆ ಅಂತ. ಓ, ಹಾಗಾ? ಎಲ್ಲಾ ಪಾತ್ರಗಳಿಗೂ ನ್ಯಾಯ ಒದಗಿಸೋದು ಕಷ್ಟವಿಡಿ. ಇನ್ನು ಈ ಸೀಸನ್ನ ಒಟ್ಟಾರೆ ಟೋನ್, ವಿಷಯಗಳು, ಮೊದಲ ಸೀಸನ್ನಲ್ಲಿದ್ದ ಆ ಸೋಷಲ್ ಕಾಮೆಂಟ್ರಿ, ಆ ವಿಡಂಬನೆ, ಅದು ಮುಂದುವರೆದಿದ್ಯಾ? ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಅಂತ ವಿಮರ್ಶೆಗಳು ಹೇಳ್ತಿವೆ. ಈ ಸೀಸನ್ ಹೆಚ್ಚು ಹೇಗೇಳೋದು ಭಾವನಾತ್ಮಕ ಡ್ರಾಮಾ ಕಡೆಗೆ ವಾಲಿದೆ. ಪಾತ್ರಗಳ ವೈಯಕ್ತಿಕ ನೈತಿಕ ಸಂಘರ್ಷಗಳ ಮೇಲೆ ಹೆಚ್ಚು ಫೋಕಸ್ ಇದೆ. ಅಂದ್ರೆ ಸೀಸನ್ 1ನಲ್ಲಿದ್ದ ಆರ್ಥಿಕ ಸಾಮಾಜಿಕ ವಿಡಂಬನೆ ಸ್ವಲ್ಪ ಕಡಿಮೆನಾ? ಹೌದು, ಆ ನೇರವಾದ ವಿಡಂಬನೆ ಸ್ವಲ್ಪ ಮಸುಕಾಗಿದೆ ಅಂತ ಕೆಲವರ ಅಭಿಪ್ರಾಯ. ಆದ್ರೆ ದುರಾಸೆ, ವ್ಯವಸ್ಥೆಯ ಕ್ರೂರ್ಯ, ವ್ಯಕ್ತಿಯ ನೈತಿಕ ಹೋರಾಟ ಇವುಗಳನ್ನ ತೋರ್ಸಿದ್ದಾರೆ. ಆದರೆ ಆ ಮೊದಲಿನ ಹರಿತತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಸರಿ, ಹಾಗಾದ್ರೆ ಈ ಭಾವನಾತ್ಮಕತೆ, ಆಕ್ಷನ್ ಎಲ್ಲದರ ಮಧ್ಯೆ ಸೀಸನ್ನಲ್ಲಿ ಜನರಿಗೆ ಇಷ್ಟವಾದ ಅಂಶಗಳ್ಯಾವು? ಯಾವುದು ವರ್ಕ್ ಆಗಿದೆ? ಮೊದಲನೇದಾಗಿ ಆ ತೀವ್ರವಾದ ಭಾವನೆಗಳು ಮತ್ತೆ ಉದ್ವೇಗ. ಹೈಡ್ ಅಂಡ್ ಸೀಕ್ ಎಪಿಸೋಡ್ನ ಉದಾಹರಣೆ ತಗೊಂಡ್ರೆ ಅದು ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಅಂತಾರೆ. ಆಮೇಲೆ ಪ್ರೊಡಕ್ಷನ್ ಡಿಸೈನ್, ಕ್ಯಾಮೆರಾ ವರ್ಕ್, ಸೌಂಡ್ ಡಿಸೈನ್ ಇವೆಲ್ಲ ಟಾಪ್ ಕ್ಲಾಸ್ ಆಗಿದೆ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಮತ್ತು ಗಿಹುನ್ನ ಕೊನೆ ಅಂದ್ರೆ ಆತ ಆಟದಲ್ಲಿ ಗೆದ್ದ ಮಗುವನ್ನ ಉಳಿಸೋಕೆ ತನ್ನ ಪ್ರಾಣ ಕೊಡೋದು ಇದೆಯಲ್ಲ, ಹೌದು, ಅದು ಕಥೆಗೆ ಒಂದು ತುಂಬಾನೇ ಪವರ್ಫುಲ್ ಭಾವನಾತ್ಮಕ ಅಂತ್ಯ ಕೊಡುತ್ತೆ ಅಂತ ಹೇಳಲಾಗ್ತಿದೆ. ಓಕೆ, ಇಷ್ಟೆಲ್ಲ ಪಾಸಿಟಿವ್ಸ್ ಜೊತೆಗೆ ಮುಖ್ಯವಾದ ನೆಗೆಟಿವ್ಸ್ ಅಥವಾ ಕೊರತೆಗಳೇನು? ಕ್ರೌರ್ಯದ ಬಗ್ಗೆ ಆಗ್ಲೇ ಹೇಳಿದ್ರಿ. ಹೌದು, ಅದೇ ದೊಡ್ಡ ಟೀಕೆಗಳಲ್ಲೊಂದು. ಹಿಂಸೆ ಕೆಲವು ಕಡೆ ಕಥೆಗೆ ಅವಶ್ಯಕತೆ ಇಲ್ಲದಿದ್ರೂ ತೋರಿಸಿದ್ದಾರೆ, ಅದು ಶೋಷಣಾತ್ಮಕವಾಗಿದೆ ಅನ್ನೋದು ಒಂದು ವಾದ. ಮತ್ತೆ ಇನ್ನೊಂದು ಅಂದ್ರೆ ಸಾಮಾಜಿಕ ಸಂದೇಶದ ಆ ಸೂಕ್ಷ್ಮತೆ ಕಳೆದು ಹೋಗಿ ಕೇವಲ ಶಾಕ್ ಕೊಡೋದ್ರ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಅಂತ. ಕಥೆಯ ವೇಗ ಕೂಡ ಕೆಲವೊಮ್ಮೆ ಏರಿಳಿತ ಕಾಣುತ್ತೆ ಮತ್ತು ಜುನ್ಹೋನಂತಹ ಕೆಲವು ಉಪಕಥೆಗಳು ಪೂರ್ತಿಯಾಗಿ ಡೆವಲಪ್ ಆಗಿಲ್ಲ ಅನ್ನೋ ಭಾವನೆನೂ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ವಿಮರ್ಶಕರು ಮತ್ತು ಫ್ಯಾನ್ಸ್ ಕಡೆಯಿಂದ ಬಂದಿರೋದು ಒಂದು ಮಿಶ್ರ ಪ್ರತಿಕ್ರಿಯೆ ಅಂತಾನೆ ಹೇಳ್ಬೇಕಲ್ವಾ? ಖಂಡಿತವಾಗ್ಲೂ. ಅಂಕಿಅಂಶಗಳನ್ನೇ ನೋಡಿದ್ರೆ ರಾಟನ್ ಟೊಮ್ಯಾಟೋಸ್ನಲ್ಲಿ 83% ಪಾಸಿಟಿವ್ ಇದೆ. ಆದರೆ ಮೆಟಾಕ್ರಿಟಿಕ್ನಲ್ಲಿ ಬರೀ 66 100 ಇದೆ. ಅಂದ್ರೆ ಜನರಲಿ ಫೇವರೇಬಲ್ ಅಷ್ಟೇ. ಓ,
ಅಷ್ಟು ವ್ಯತ್ಯಾಸ ಇದೆಯಾ? ಹೌದು. ಟೈಮ್ನವರು ಕ್ರೂರ ಅತ್ಯುತ್ತಮ ಅಂದ್ರೆ ದಿ ಅಟ್ಲಾಂಟಿಕ್, ಪೇಸ್ಟ್ ನಂತಹ ವೆಬ್ಸೈಟ್ಗಳು ಕಥೆಯಲ್ಲಿನ ಆಯಾಸ, ನಿರೂಪಣೆಯ ವೇಗದ ಸಮಸ್ಯೆ, ವಿಷಯ ದುರ್ಬಲಗೊಂಡಿರೋದನ್ನೆಲ್ಲ ಎತ್ತಿ ತೋರ್ಸಿವೆ. ಫ್ಯಾನ್ಸ್ ಕಡೆಯಿಂದ ಎಕ್ಸ್, ಟ್ವಿಟರ್, ರೆಡ್ಡಿಟ್ ಅಲ್ಲೆಲ್ಲ ಅಲ್ಲೂ ಇದೆ ಕಥೆ. ಕೆಲವರು ಶಾಕಿಂಗ್ ಆದ್ರೂ ಎಪಿಕ್ ಆಗಿದೆ ಅಂತ ಬರ್ದ್ರೆ, ಇನ್ನು ಕೆಲವರು ತುಂಬಾ ನಾಟಕೀಯ ಆಯ್ತು ಅಥವಾ ನಿರೀಕ್ಷೆ ಮುಟ್ಲಿಲ್ಲ ಅಂತ ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಯ್ತು. ಅಂದ್ರೆ ಈ ಅಂತಿಮ ಸೀಸನ್ ಎಲ್ಲರನ್ನೂ ಒಂದೇ ರೀತಿ ಮೆಚ್ಚಿಸಿಲ್ಲ, ಒಂದು ರೀತಿ ವಿವಾದಾತ್ಮಕ ಅಂತ್ಯವನ್ನೇ ಕೊಟ್ಟಿದೆ. ಹೌದು, ಹಾಗೆ ಹೇಳ್ಬಹುದು. ಸ್ಕ್ವಿಡ್ ಗೇಮ್ ಸೀಸನ್ 3 ಒಂದು ಕರಾಳ, ತೀವ್ರವಾದ, ಭಾವನಾತ್ಮಕವಾಗಿ ಶ್ರೀಮಂತ ಅನುಭವ ಕೊಡೋಕ್ ಪ್ರಯತ್ನಿಸಿದೆ. ಆದ್ರೆ ಅದರ ಸಂದೇಶ, ನಿರೂಪಣೆಯ ವೇಗದಲ್ಲಿ ಸ್ವಲ್ಪ ಅಸಮತೋಲನ ಇದೆ. ಸರಿ. ಗಿಹುನ್ನ ಆ ದುರಂತ ಪ್ರಯಾಣಕ್ಕೆ ಇದು ಖಂಡಿತ ಒಂದು ಸ್ಮರಣೀಯ ಅಂತ್ಯ. ಆದ್ರೆ ಇದು ಎಲ್ಲ ವೀಕ್ಷಕರನ್ನು ತೃಪ್ತಿಪಡಿಸ್ತಾ ಅನ್ನೋದು ಪ್ರಶ್ನೆ. ಅವರವರ ನಿರೀಕ್ಷೆಗಳ ಮೇಲೆ ಇದು ನಿಂತಿದೆ. ನಿಜ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಸೀಸನ್ 1ರ ಅತೀಕ್ಷ್ಣವಾದ ಸಾಮಾಜಿಕ ವಿಡಂಬನೆಯಿಂದ ಸೀಸನ್ 3ರ ಈ ತೀವ್ರ ಭಾವನಾತ್ಮಕ ನಾಟಕ ಮತ್ತೆ ನೈತಿಕತೆಯ ಕಡೆಗಿನ ಪ್ರಯಾಣ ಇದೆಯಲ್ಲ, ಇದು ಈ ಸರಣಿ ಸಮಾಜದ ಬಗ್ಗೆ ಹೇಳಲು ಹೊರಟಿದ್ದ ಮೂಲ ಸಂದೇಶದ ಮೇಲೆ ಅಥವಾ ಅದರ ಒಟ್ಟಾರೆ ಪ್ರಭಾವದ ಮೇಲೆ ಹೇಗೆ ಪರಿಣಾಮ ಬೀರಿರಬಹುದು ಅಂತ ಅನಿಸುತ್ತೆ. ಇದೊಂಥರ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತ ಆಲೋಚಿಸಬೇಕಾದ ವಿಷಯನೇ ಸರಿ.